ಬೆಂಗಳೂರಿನಲ್ಲಿ ಬೃಹತ್ ಕೋಟಾ ನೋಟಿನ ಜಾಲವೊಂದು ಕಾರ್ಯನಿರ್ವಹಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಈ ಕೋಟಾ ನೋಟಿನ ಆ ಸೂಟ್ಕೇಸ್ ಸಮೇತ ಸಿಕ್ಕಾಕೊಂಡಿರುವಂತಹ ವ್ಯಕ್ತಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ. 10 ಲಕ್ಷ ರೂಪಾಯಿ ಒರಿಜಿನಲ್ ನೋಟು ಕೊಟ್ಟರೆ 30 ಲಕ್ಷದಷ್ಟು ಕೋಟಾ ನೋಟನ್ನು ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಈ ತಿರುವನ್ನೇಲಿ ಗ್ಯಾಂಗ್ ಅಂತ ಒಂದು ಗ್ಯಾಂಗ್ ಸಕ್ರಿಯವಾಗಿತ್ತು. ಲಕ್ಷಾಂತರ ರೂಪಾಯಿಗೆ ಒರಿಜಿನಲ್ನಂತೆ ಕಾಣುವಂತಹ ನೋಟನ್ನು ಈ ಗ್ಯಾಂಗ್ ಎಕ್ಸ್ಚೇಂಜ್ ಮಾಡ್ತಾ ಇತ್ತಂತೆ. ಜಯನಗರದ 4th ಬ್ಲಾಕ್ನಲ್ಲಿ ಹಣದ ಸಮೇತ ಗ್ಯಾಂಗ್ ನಿಂತಿತ್ತು, ಎಕ್ಸ್ಚೇಂಜಿಗೆ ವೆಯ್ಟ್ ಮಾಡ್ತಾ ಇತ್ತು. ಅಷ್ಟು ಬೇಗ ಪೊಲೀಸರಿಗೆ ಇವ್ರ ಬಗ್ಗೆ ಟಿಪ್ ಸಿಕ್ಕಿತ್ತು ಇನ್ಫಾರ್ಮರ್ಸಿಂದ. ಸೊ ಕಾರ್ಯಾಚರಣೆಗೆ ಇಳಿದಂತಹ ಪೊಲೀಸರು ಮಾಲ್ ಸಮೇತ ರೆಡ್ ಹ್ಯಾಂಡ್ ಆಗಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನುಳಿದಂತಹ ಎಷ್ಟು ಜನ ಆರೋಪಿಗಳು ಇವ್ರ ಜೊತೆಗೆ ಇದ್ರು ಅನ್ನೋದನ್ನು ಕೂಡ ಶೋಧ ಕಾರ್ಯವನ್ನು ನಡೆಸ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಕೋಟಾ ನೋಟಿನ ಜಾಲ ಆಗಾಗ ರೇಡ್ಗಳಾಗ್ತಾ ಇರುತ್ತೆ. ಇವ್ರು ಯಾರ ಜೊತೆಗೆ ಎಕ್ಸ್ಚೇಂಜ್ ಕಾಯ್ತಾ ಇದ್ರಂತೆ, ಆ ಮಾಹಿತಿಗಳು ಏನೇನು ಸಿಗ್ತಾ ಇದೆ, ಟೋಟಲ್ ಆಗಿ ಎಷ್ಟು ಜನರ ತಂಡದ ನೆಟ್ವರ್ಕ್ ಇದು? ಮಮತಾ, ಬೆಂಗಳೂರಿನ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೋಟಾ ನೋಟ್ನ ಗ್ಯಾಂಗ್ ಒಂದನ್ನು ಪತ್ತೆ ಮಾಡುವ ಕೆಲಸವನ್ನು ಜಯನಗರ ಪೊಲೀಸರು ಮಾಡ್ತಾ ಇರುವಂಥದ್ದು. ಈ ಗ್ಯಾಂಗನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಂಥ ಈ ಗ್ಯಾಂಗ್ ಬೆಂಗಳೂರಿನಲ್ಲಿ ಲಗ್ಗೆ ಇಟ್ಟಿರುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಇವರು 10 ಲಕ್ಷ ರೂಪಾಯಿ ಅಂದರೆ 3 ಲಕ್ಷ ರೂಪಾಯಿ ಕೋಟಾ ನೋಟನ್ನು ಕೊಟ್ಟು 10 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಅನ್ನುವಂಥ ಆಫರನ್ನು ಮಾಡಿ ಜನರನ್ನು ಸೆಳೀತಾ ಇದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಇವರು ಯಾರೋ ಒಬ್ಬ ಉದ್ಯಮಿಗೆ ಸಂಪರ್ಕ ಮಾಡಿ ಆತನಿಗೆ ಹಣ ಕೊಡುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರು ರೈಡ್ ಮಾಡಿ ಅವರ ಬಳಿ ಇದ್ದಂತ ನೋಟ್ಗಳನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವರು ಕೋಟಾ ನೋಟಿನ ರೀತಿಯಲ್ಲಿ ಈ ಪೇಪರ್ನ ನೋಟ್ಗಳನ್ನು ಪ್ರಿಂಟ್ ಮಾಡ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ 3 ಆರೋಪಿಗಳನ್ನು ಬಂಧನ ಮಾಡಿದ್ದು, ಅವರು 3ರನ್ನು ಕೂಡ ಕಸ್ಟಡಿಗೆ ಪಡೆದು ಹೆಚ್ಚಿನ ತನಿಖೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್.